ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಪಿಜ್ಜಾ. ಓವನ್ ಇರ್ಲಾರ್ದೆ ಪಿಜ್ಜಾ ಮಾಡ್ತಾ ಇರೋದು. ಹೇಗ್ ಮಾಡೋದು ಅನ್ನೋದು ನೋಡೋಣ. ಅದಕ್ಕಿಂತ ಪಹಲೆ ನಾನು ಬೇಸ್ ಕೂಡ ಮನೆಯಲ್ಲೇ ರೆಡಿ ಮಾಡ್ತಾ ಇರೋದು. ಅದೇ ತರ ನಾನು ಪಿಜ್ಜಾ ಸಾಸ್ ಕೂಡ ಮನೆಯಲ್ಲೇ ರೆಡಿ ಮಾಡ್ತಾ ಇರೋದು. ಚಿಕ್ಕ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೇಗ್ ಮಾಡೋದು ಅನ್ನೋದು ನೋಡೋಣ. ನಾನು ಬೇಸ್ ಅನ್ನೋದು ರೆಡಿ ಮಾಡ್ತಾ ಇರೋದು. ಮೈದಾ ಅನ್ನೋದು ತಗೊಂಡಿದ್ದೀನಿ. ಮೂರ್ ಕಪ್ ಅಷ್ಟು ಮೈದಾ ಅನ್ನೋದು ತಗೊಂಡಿದ್ದೀನಿ. ಅದಕ್ಕೆ ನಾನು 3/4 ಚಮಚದಷ್ಟು ಬೇಕಿಂಗ್ ಸೋಡಾ ಅನ್ನೋದು ಹಾಕಿದ್ದೀನಿ. ಅದಕ್ಕೆ ನಾನು 1 ಚಮಚದಷ್ಟು ಬೇಕಿಂಗ್ ಪೌಡರ್ ಅನ್ನೋದು ಹಾಕಿದ್ದೀನಿ. ಅದೇ ತರ ನಾನು 1 ಚಮಚದಷ್ಟು ಸಕ್ಕರೆ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದೇ ತರ ನಾನು ಎಣ್ಣೆ ಅನ್ನೋದು ಸೇರಿಸ್ತಾ ಇದ್ದೀನಿ. 1.5 ಚಮಚದಷ್ಟು ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ತರ ಉಂಡೆ ಕಟ್ಟೋ ತರ ರೆಡಿ ಮಾಡ್ಕೋಬೇಕು ನೋಡಿ. ಈ ತರ ಆಗ್ಬೇಕು ಅದನ್ನ. ಈಗ ಇದರಲ್ಲಿ ನಾನು 1 ಕಪ್ ಅಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಲಿಕ್ವಿಡ್ ಆಗಿದ್ರು ಚೆನ್ನಾಗಿರುತ್ತೆ, ಏನು ಇದು ಆಗಂಗಿಲ್ಲ. ಮೊಸರನ್ನ ತಗೋತಾ ಇದ್ದೀನಿ. 1 ಕಪ್ ಅಷ್ಟು ಸೇರಿಸಿದ್ದೀನಿ ನೋಡಿ. ಸೇರಿಸಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಪುಡಿ ಪುಡಿನೇ ಇದೆಲ್ಲ, ಹಾಗಾಗಿ ನಾನು ನೀರನ್ನೋದು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನಾನು ಈ ತರ ಮಾಡ್ಕೊಂಡಿದ್ದೀನಿ. ಈ ಹದಕ್ಕಿರ್ಬೇಕು. ಈಗ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಒಂದು ತಾಸವರೆಗೂ ಸೈಡಲ್ಲಿ ಇಟ್ಬಿಡೋಣ. ಈಗ ನಾನು ಪಿಜ್ಜಾ ಸಾಸ್ ಅನ್ನೋದು ರೆಡಿ ಮಾಡ್ಕೋತಾ ಇದ್ದೀನಿ. ಈ ತರ ನಾನು 6 ಟೊಮೆಟೊ ಅನ್ನೋದು ತಗೊಂಡಿದ್ದೀನಿ. ಈ ತರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ. ಈ ತರ ಕಟ್ ಮಾಡ್ಕೋಬೇಕು. ಈಗ ನಾನು ಕಟ್ ಮಾಡ್ಕೊಂಡಿದ್ದ ಭಾಗ ಅನ್ನೋದು ಮೇಲ್ಗಡೆ ಮಾಡ್ಬಿಟ್ಟು ಒಂದು ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸ್ಬಿಟ್ಟು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು 2 ವಿಸಿಲ್ ಆಗೋವರೆಗೂ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡೋಣ. ಅದು ಆಗಿದೆ ನೋಡಿ, ಕುದ್ದಿದೆ. ಈಗ ಸೊಪ್ಪೆ ಅನ್ನೋದೆಲ್ಲ ತೆಗೆದ್ಬಿಡ್ಬೇಕು. ಅಷ್ಟು ಸೊಪ್ಪೆ ಅನ್ನೋದು ನೋಡಿ ಕುದ್ದಿದೆ ಚೆನ್ನಾಗಿ. ಈಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಪೇಸ್ಟ್ ಅನ್ನೋದು ಮಾಡ್ಕೊಳ್ಳೋಣ. ಅದೇ ತರ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ 1 ಚಮಚದಷ್ಟು ಎಣ್ಣೆ ಅನ್ನೋದು ಹಾಕಿದ್ದೀನಿ. ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ಹೆಳಕು ಅನ್ನೋದು ಹಾಕಿದ್ದೀನಿ. ಅದೇ ತರ 2 ಮೆಣಸಿನ್ಕಾಯಿ ಅನ್ನೋದು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ. ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಈಗ ಕಲ್ಸ್ಕೊಂಡಿದ್ದಾಗಿದ ತಕ್ಷಣ ಟೊಮೆಟೊ ಪ್ಯೂರಿ ಅನ್ನೋದು ಅದರಲ್ಲಿ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಈ ಸ್ಟೇಜಲ್ಲಿ ಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಬಟರ್ ಅನ್ನು ಸೇರಿಸಿ. ನಾನು ಸೇರಿಸ್ತಾ ಇಲ್ಲ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ. ಈ ತರ ಕುದೀತಾ ಇದೆ. ಈಗ ನಾನು ಖಾರ ಅನ್ನೋದು ಸೇರಿಸ್ತಾ ಇದ್ದೀನಿ. 1.5 ಚಮಚದಷ್ಟು. ಸ್ವಲ್ಪ ಖಾರ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಅರ್ಧ ಚಮಚದಷ್ಟು. ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ತಿಕ್ ಆಗಬೇಕು ನೋಡಿ. ಈ ತರ ನಾನು ಆರಿಗೆನೋ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಅದೇ ತರ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಇದು ಪೇಸ್ಟ್ ಅನ್ನೋದು ತಿಕ್ ಆಗೋವರೆಗೂ ನಾವು ಸ್ವಲ್ಪ ಕಲ್ಸ್ಕೊತಾ ಇರಬೇಕು. ಬೇಸಿಲ್ ಲೀವ್ಸ್ ಅನ್ನೋದು ಇದ್ರೆ ಅದನ್ನ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ತುಳಸಿ ಅನ್ನೋದು ಹಾಕ್ಬೇಕಾಗುತ್ತೆ ಇದರಲ್ಲಿ. ನಾನು ಒಂದು 5-6 ಹಳಕ್ ಅನ್ನೋದು ಹಾಕಿದ್ದೀನಿ. ಪಿಜ್ಜಾ ಸಾಸ್ ರೆಡಿ ಆಗಿದೆ. ಈಗ ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ತರ ಉಬ್ಬಿದೆ ನೋಡಿ. ಈ ತರ ಇದಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಹಿಟ್ಟು ಅನ್ನೋದು ನೋಡಿ. ಇದನ್ನ ಚೆನ್ನಾಗಿ ಮಿತ್ಕೊಳ್ಳೋಣ. ಈ ತರ ಮಿತ್ಕೊಂಡಿದ್ದೀನಿ ನೋಡಿ. ನಾನು ಸ್ವಲ್ಪ ಎಣ್ಣೆ ಅನ್ನೋದು ಹಚ್ತಾ ಇದ್ದೀನಿ. ಈಗ ನೀವು ಬೇಕಾಗಿದ್ದಷ್ಟು ಗಾತ್ರದಲ್ಲಿ ನಾವು ಹಿಟ್ಟನ್ನೋದು ತಗೊಳ್ಳೋಣ. ನಾನು ಸ್ವಲ್ಪನೇ ತಗೋತಾ ಇದ್ದೀನಿ ನೋಡಿ. ಈ ತರ ತಗೋಬೇಕು ಚೆನ್ನಾಗಿ. ಎಲ್ಲಾನು ಈ ತರ ಉಂಡೆ ತರ ಮಾಡ್ಕೋಬೇಕು. ಇದನ್ನ ಸೈಡಲ್ಲಿ ಇಟ್ಬಿಡೋಣ. ಸ್ವಲ್ಪ ಬೇಸಿಗೆ ನಾನು ಈಗ ರವಾ ಅನ್ನೋದು ಹಾಕ್ತಾ ಇದ್ದೀನಿ ಕೆಳಗಡೆ. ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು. ರವಾನೆ ಸೇರಿಸಿ, ಇಲ್ಲ ಅಂತಂದ್ರೆ ಮೆಕ್ಕೆದು ಹಿಟ್ಟು ಅನ್ನೋದು ಇರುತ್ತಲ್ಲ ಅದನ್ನಾದ್ರೂ ಸೇರಿಸಿ. ನಾನು ಬಾಂಬೆ ರವಾ ಅನ್ನೋದು ಸೇರಿಸ್ತಾ ಇದ್ದೀನಿ. ನಾನು ಮಿನಿ ಪಿಜ್ಜಾ ಮಾಡ್ತಾ ಇರೋದು.
ನೀವು ಬೇಕಾದ್ರೆ ದೊಡ್ಡದು ಕೂಡ ಇದೇ ಟೈಪ್ ಅಲ್ಲಿ ಮಾಡ್ಕೋಬಹುದು. ಫೋರ್ಕ್ ಇಂದ ಈ ತರ ಹೋಲ್ಸ್ ಅನ್ನೋದು ಹಾಕೋಬೇಕು. ನೋಡಿ ಈ ತರ ತವಾ ಅನ್ನೋದು ಇಟ್ಕೊಂಡ್ಬಿಟ್ಟು ನಾನು ಅದ್ರ ಮೇಲೆ ಇಟ್ಬಿಟ್ಟು ಹಿಟ್ಟು ಅನ್ನೋದು ಹಾಕೊಂಡ್ಬಿಟ್ಟು ನಾನು ಮುಚ್ಚಳ ಅನ್ನೋದು ಮುಚ್ಚಿದೀನಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಲ್ಲ ಅಂತ ಹೇಳಿ. ಒಂದ್ ಸೈಡ್ ಈಗ ಬೇಯ್ದಾಗಿದೆ, ಒಂದ್ ಸೈಡ್ ಅದನ್ನ ತೆಕ್ಕೊಂಡ್ಬಿಡೋಣ. ಅದಕ್ಕೆ ನಾನು ಪಿಜ್ಜಾ ಸಾಸ್ ಅನ್ನೋದು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಸೇರಿಸಿ. ನಾನು 1 ಚಮಚದಷ್ಟು ಸೇರಿಸಿದ್ದೀನಿ. ಎಲ್ಲಾ ಕಡೆ ಈ ತರ ಹಚ್ಕೋಬೇಕು ಚೆನ್ನಾಗಿ. ಹಚ್ಕೊಂಡ್ಬಿಟ್ಟು ನಾನು ಚೀಸ್ ಅನ್ನೋದು ಹಾಕ್ತಾ ಇದ್ದೀನಿ. ನೋಡಿ ಮೊಜರೆಲ್ಲಾ ಚೀಸ್ ಅನ್ನೋದು ಸೇರಿಸ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸೋಣ. ಅದಕ್ಕೆ ದಪ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ತರ ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಟೊಮೆಟೊ ಅನ್ನೋದು ತಗೊಂಡಿದ್ದೀನಿ. ಈ ತರ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಇನ್ನ ನಿಮಗೆ ಯಾವ್ದಾದ್ರು ಬೇಕಂದ್ರೆ ಆ ವೆಜ್ಜಸ್ ಕೂಡ ಆಡ್ ಮಾಡ್ಕೋಬಹುದು. ನಾನು ವೆಜ್ಜಸ್ ಎಲ್ಲ ಆಡ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆಯಿಂದ ಚೀಸ್ ಹಾಕ್ಬಿಟ್ಟು ನಾನು ಮತ್ತೆ ಪಾತ್ರೆಗೆ ಇಟ್ಬಿಡ್ತಾ ಇದ್ದೀನಿ. ಈ ತರ ಪ್ಯಾನ್ ಅಲ್ಲಿ ಮೇಲ್ಗಡೆ ಮುಚ್ಚಿಟ್ಬಿಡ್ಬೇಕು ಒಂದು 5 ನಿಮಿಷದವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ಚೀಸ್ ಅನ್ನೋದೆಲ್ಲ ಮೆಲ್ಟ್ ಆಗಿದೆ ನೋಡಿ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಪಿಜ್ಜಾ ಕಟರಿಂದ ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡ್ಕೋಬೇಕು. ಸೇಮ್ ಹೊರಗೆ ತಿಂದಿದ್ದ ಟೇಸ್ಟೇ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನೀವು 1 ಟೈಮ್ ಮನೇಲಿ ಮಾಡ್ಕೊಂಡ್ರೆ ನೀವು ಹೊರಗೆ ಹೋಗಿ ತಿನ್ನೋದೇ ಇಲ್ಲ. ಇದೇ ತರ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.